ಏನು ಅಂತಂದರೆ ನಿನ್ನೆ ನಡೆದಂತಹ ಒಂದು ಗಲಾಟೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಕನ್ನಡ ಭವನದಲ್ಲಿ ಮಾಡ್ತಾ ಇರುವಂತಹ ಕೆಂಪೇಗೌಡ ಜಯಂತಿಯಲ್ಲಿ ನಡೆದಂತಹ ಒಂದು ಗಲಾಟೆ ಬಗ್ಗೆ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಈ ನಡುವೆ ಅವ್ರಿಗೆ ಯಾಕೋ ನಮ್ಗೆ ಗೊತ್ತಾಗ್ತಾ ಇಲ್ಲ, ಇಡೀ ತಾಲೂಕಿನ ಜನತೆ ಅವರನ್ನು ಒಬ್ಬ ಬುದ್ಧಿವಂತರು, ಒಬ್ಬ ಏನು ಎಜುಕೇಟೆಡ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಮಾನ್ಯತೆ ಕೊಟ್ಟು ಆ ತಾಲೂಕಿನಲ್ಲಿ ಅವರನ್ನು ಒಬ್ಬ ಶಾಸಕರನ್ನಾಗಿ 3 ವರ್ಷದಿಂದ ಆಯ್ಕೆ ಮಾಡಿದ್ದಾರೆ. ಆದರೆ ಅವರು ಆ ಶಾಸಕ ಸ್ಥಾನಕ್ಕೆ ಗೌರವ ಕೊಡದೇನೆ ಅವರ ಒಂದು ಕರ್ತವ್ಯ ಏನು, ಶಾಸಕರಾದ ಮೇಲೆ ತಾಲೂಕಿನಲ್ಲಿರುವಂತಹ ಜನತೆ ಚುನಾವಣೆ ಬರೋವರೆಗೂ ಪಕ್ಷ, ಶಾಸಕರಾದ ಮೇಲೆ ಇಡೀ ತಾಲೂಕಲ್ಲಿರುವಂಥ ಅವರೆಲ್ಲರೂ ಅವರ ಒಂದು ಮತದಾರರೇ. ಅವ್ರಿಗೆಲ್ಲರಿಗೂ ಒಗ್ಗಟ್ಟಾಗಿ ಕೆಲಸ ಮಾಡೋದು ಬಿಟ್ಬಿಟ್ಟು, ಅಭಿವೃದ್ಧಿ ಮಾಡೋದೇನು ಇಲ್ಲದೇನೆ ಬಿಟ್ಬಿಟ್ಟು ಈ ನಡುವೆ ಬರೀ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಳೋದು, ಮಾಧ್ಯಮಗಳಲ್ಲಿ ಏನೋ ಒಂದು ಉತ್ತರ ಕೊಡೋದು, ಉಡಾಫೆ ಉತ್ತರಗಳು ಕೊಟ್ಕೊಂಡು ಅವರು ನಾವೇನೋ ದೊಡ್ಡ ಲೀಡ್ರ್ ಆಗಬೇಕು ಅಂತ ಹೇಳ್ಬಿಟ್ಟು ಹೊರಟವ್ರೆ. ಆದರೆ ನಿನ್ನೆ ಆದಂತಹ ನಮ್ಮ ಕೆಂಪೇಗೌಡ ಜಯಂತಿಯಲ್ಲಿ ಅವರು ನಡ್ಕೊಂಡಿರೋಂತಹ ರೀತಿ, ಅದಕ್ಕೆ ಅವರು ಒಂದು ಶಾಸಕ ಸ್ಥಾನಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ. ನಿನ್ನೆ ಅವ್ರು ಬಂದಂತಹ ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾತಾಡಿದಾಗ ಯಾರೋ ಅವ್ರಿಗೆ ಆಗದೇ ಇರೋವಂತಹ ವಿರೋಧಿಗಳು ಅಲ್ಲಿ ಗಲಾಟೆಗಳು ಮಾಡಿದ್ದಾರೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಯಾಕೆಂದರೆ ಒಬ್ಬ ಶಾಸಕರಿಗೆ ಅಲ್ಲಿ ಅಗೌರವ ಕೊಡುವಂಥದ್ದು ಒಂದು ಇದು ಮಾಡೋದು, ಅದನ್ನು ನಾವು ನಮ್ಮ ಒಕ್ಕೂಟದಿಂದ ಖಂಡಿಸ್ತಾ ಇದ್ದೀವಿ. ಆದರೆ ಅವ್ರು ಹೇಳ್ತಾ ಇರೋದೇನು, ನಮ್ಮ ಒಕ್ಕಲಿಗರೆಲ್ಲ ಸೇರಿಕೊಂಡು ಅವ್ರ ಮೇಲೆ ಇದು ಮಾಡ್ತಾ ಇದ್ದೀವಿ, ನಾನು OBC ಹುಡುಗ, ನಾನು OBC ಶಾಸಕನು, ನಾನು ಅಹಿಂದ, ನನ್ನನ್ನು ಏನು ಇನ್ನು ಶಾಸಕನಾಗಿರೋದಕ್ಕೆ ಇವ್ರ ಕೈಯಲ್ಲಿ ಯಾರ ಕೈಯಲ್ಲೂ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಮೊನ್ನೆ ಕುಮಾರಣ್ಣನ ಬಗ್ಗೆ ಮಾತಾಡಿದ್ದಾರೆ. ಕುಮಾರಣ್ಣನ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಏನಿದೆ ಅವ್ರಿಗೆ? ಕುಮಾರಣ್ಣ ಏನಾದರೂ ಇವ್ರ ಬಗ್ಗೆ ಮಾತಾಡಿದಾರಾ? ಇವ್ರು ಹೇಳೋದೇನು ಅಂತ, ನೊಬ್ಬ ಅಹಿಂದ ಹುಡುಗ, ನನ್ನನ್ನು ಈ ಒಕ್ಕಲಿಗರ ಮುಖಂಡರು ನಾನು ನೋಡಿದ್ರೆ ಆಗೋದೇ ಇಲ್ಲ ಇವ್ರಿಗೆ ಅನ್ನೋ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ದಾರೆ. ಅದನ್ನು ಅವ್ರು ಫಸ್ಟ್ ಕೈ ಬಿಡಬೇಕು. ಯಾಕೆಂತಂದರೆ ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆ ಏನೇ ಆಗಲಿ ಒಂದು ಚಕರ ಕೂಡ ಎತ್ತಿಲ್ಲ. ಯಾರೋ ಅವರ ಎಕ್ಸ್ಪೋಸ್ಟಲ್ಲಿ ಏನೋ ಒಂದೊಂದು CS ಸೈಟ್ ಬಗ್ಗೆ ಮಾತಾಡಿದ್ದಾರೆ, ಯಾರೋ ಮಾತಾಡಿರೋದು, ಅವರೆಲ್ಲ ಮಾತಾಡೋದು. ಅದಕ್ಕೆ ಅವನ ಬಾಯಲ್ಲಿ ಬಂದಂತಹ ಮಾತುಗಳು ಆತನಿಗೆ ಹೆಂಗೆ ಬರ್ತಾ ಇರೋದು, ಏನು ಪಂಚೇನಂತೆ, ಬಿಳಿ ಶರ್ಟ್ ಅಂತೆ, ವಾಚ್ ಅಂತೆ, ಏನು ಇದು ಬದನೆಕಾಯಿ ಅಂತೆ, ಏನಿದು? ಅವರು ಎರಡು ಸಲ CM ಆಗಿರೋಂಥವ್ರು, ಅವ್ರಿಗೆ ಒಂಥರ ಗೌರವ ಕೊಡುವಂಥ ಒಂದು ಯೋಗ್ಯತೆ ಇಲ್ಲ. ಮತ್ತು ನೆನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ನನಗೆ ನೀನೇ ಬಂದು ನಿಂತ್ಕೊ ಇಲ್ಲಿದ್ದು ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರ ಯೋಗ್ಯತೆ ಏನು, ಇವ್ರ ಯೋಗ್ಯತೆ ಅಂತ ತಿಳ್ಕೊಬಾರ್ದಾ? ಏನು ಇವ್ರು ಹೇಳೋದೇನೋ ಅಂದರೆ, ನಾನು OBC ಹುಡುಗ, ನನಗೆ ಒಕ್ಕಲಿಗರೆಲ್ಲ ವಿರೋಧಿಗಳು ಅಂತ ಹೇಳ್ಬಿಟ್ಟು ಬಿಂಬಿಸ್ತಾ ಇದ್ದಾರೆ. ಒಕ್ಕಲಿಗರೇ ಇಲ್ಲ ಅಂದಿದ್ದಿದ್ರೆ ಇವ್ರು ಗೆಲ್ತಾ ಇದ್ರಾ? ಹೇಳಬೇಕು ಅಂತಂದರೆ ನಮ್ಮ ಚಿಂತಾಮಣಿಲಿರುವಂಥ ಮಾನ್ಯ ಮಾಜಿ ಸಚಿವರು ಇದ್ದಾರಲ್ಲ, ಯಾರು ಡಾಕ್ಟರ್ MC ಸುಧಾಕರಣ್ಣವರು, ಅವ್ರು ಇಲ್ಲ ಅಂದಿದ್ದಿದ್ರೆ ಇವ್ರು ಯಾರು? ಅವರು ಗೆಲ್ಲೋದು, ಅವ್ರು ಕ್ಯಾನ್ವಾಸ್ ಮಾಡ್ಕೊಳ್ತೇನೆ ಇವನ ಕ್ಷೇತ್ರಕ್ಕೆ ಬಂದು ಕ್ಯಾನ್ವಾಸ್ ಮಾಡಿ ಇವ್ರನ್ನ ಗೆಲ್ಲಿಸಿರುವಂಥದ್ದು. ಅವರು ಶಿವಶಂಕರ ರೆಡ್ಡಿ ಅಣ್ಣವರು, ಯಾರು ಕೇಶವರೆಡ್ಡಿ ಅಣ್ಣ ಅವರು, ಇವರೆಲ್ಲ ಎಲ್ಲಿ ಕಾಂಗ್ರೆಸ್ಸಲ್ಲಿ ಎಲ್ಲ ಲೀಡರ್ಗಳು ಸೇರಿಕೊಂಡು ಅಲ್ಲಿ B ಫಾರಮ್ ಕೊಡಿಸಿದ್ದು ಇವ್ರಿಗೆ. ಎಲ್ಲ ಹೋಗಿ ದುಡಿದು ಇವ್ರನ್ನ ಅಲ್ಲಿ ಶಾಸಕರು ಮಾಡಿದರೆ ಎಲ್ಲರಿಗೂ ಹಿಂದ್ಗಡೆಯಿಂದ ಚೂರಿ ಹಾಕಕ್ಕೆ ಕೊಡ್ತಾ ಇದ್ದಾರೆ. ಇವರು ಒಕ್ಕಲಿಗರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಂಬಿಸ್ಕೊಂಡು ಹೊಡ್ತಾ ಇದ್ದಾರಲ್ಲ, ಇವ್ರಿಗೇನಾದರೂ ಗೌರವ ಇದೆಯಾ, ಮಾನವೀಯತೆ ಅನ್ನೋದು ಏನಾದರೂ ಇದೆಯಾ ಇವ್ರಿಗೆ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಒಕ್ಕಲಿಗರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಕ್ಕಲಿಗರು ಏನಾದರೂ ಒಂದು ಒಗ್ಗಟ್ಟಾಗಿ ಏನಾದರೂ ಕೆಲಸ ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟು ಆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗ ಕೂಡ ಈತನ ಅರ್ಹನಲ್ಲ. ಅವನು ಚುನಾವಣೆಗೆ ಬಂದ್ಬಿಟ್ಟು ನನ್ನ ಹತ್ರ ಬರೀ 18 ಲಕ್ಷ ಮಾತ್ರ ನನ್ನ ಹತ್ರ ಕಾಸಿದೆ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ಬಿಟ್ಟು ಬಂದವನು ಇವತ್ತು ಕೋಟಿಗಟ್ಟಲೆ ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ತಾ ಇದ್ದೇನೆ. ಎಲ್ಲಿಂದ ಬಂತು? ಎಲ್ಲಿಂದ ಮಾಡಿದ್ರು? ಕುಮಾರಣ್ಣ ವಾಚ್ ಕಟ್ತಾನಂತೆ, 80 ಲಕ್ಷ ಇದೆಯಂತೆ, 90 ಲಕ್ಷ ಇದೆಯಂತೆ. ನೋಡಿದ್ದಾರೆ ಇವರು? ಕುಮಾರಣ್ಣ ಎಲ್ಲಿಂದ್ರೆ ಹತ್ರದಿಂದ ನೋಡೋಕ್ಕೆ ಹೋಗಿದ್ದಾರೆ ಇವರು? ಅವ್ರು ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದಾರೆ? ಅವರದೇ ಆದಂಥ ಒಂದು ಗೌರವ ಇದೆ. ಈ ಕರ್ನಾಟಕಕ್ಕೆ ಅವ್ರ ತಂದೆಯವ್ರು ಕೊಟ್ಟಿರುವಂತಹ ಒಂದು ಆಸ್ತಿ ಏನು ಅಂತಂದರೆ, ಅವ್ರ ತಂದೆನೇ ಒಂದು ದೊಡ್ಡ ಆಸ್ತಿ ಕರ್ನಾಟಕಕ್ಕೆ ಅಂತ ಅದ್ರ ಬಗ್ಗೆ ಮಾತಾಡ್ತಾನೆ. ಮತ್ತು ನಮ್ಮ ಶಿಡ್ಲಘಟ್ಟ ಶಾಸಕರ ಬಗ್ಗೆ ಮಾತಾಡ್ತಾನೆ. ನೀನು ಪೋಟಿನೇ ಅಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಏನು ದೊಡ್ಡ ಈತ್ ನಿಂತು ಇವನು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ವಾ?
ಶಿಡ್ಲಘಟ್ಟ ಶಾಸಕರ ಬಗ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು ಇಡೀ ಕ್ಷೇತ್ರ ಜನತೆಗೆ ಗೊತ್ತಿದೆ. ಒಬ್ಬ ಸಾಮಾನ್ಯ ಬಡ ಕುಟುಂಬದ ರೈತ ಕುಟುಂಬದಿಂದ ಬಂದಿರುವಂಥ ಒಬ್ಬ ಶಾಸಕರವರು, ಒಬ್ಬ ರೈತರವರು, ಅವ್ರ ಬಗ್ಗೆ ಮಾತಾಡೋವಂಥ ಅವ್ರು ಮಾತಾಡಿದ್ದಾರೆ. ಯಾವಾಗ ಕುಮಾರಣ್ಣನ ಬಗ್ಗೆ ಮಾತಾಡಿದ್ರು, ಅವ್ರ ನಾಯಕರನ್ನ ಮಾತಾಡಿದಾಗ ಅವರು ಅದನ್ನು ವಿರೋಧಿಸಲೇಬೇಕು ಮಾತಾಡಿದ್ದಾರೆ. ಅದಕ್ಕೆ ಯಾವ ಥರ ಉತ್ತರ ಕೊಡಬೇಕು? ನೀವು ಏನು ತಿಳ್ಕೊಂಡಿದ್ದಾರೆ ರವಣ್ಣ ಅಂತ ಅಂದ್ಬಿಟ್ಟು ನಮ್ಮ ಶಿಡ್ಲಘಟ್ಟ ಶಾಸಕರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ? ನಿಮ್ಮಂಗೆ ಏನು ದೆವ್ವ ಬಂದಂಗೆ ಆಡ್ತಾರಾ? ಏನಾದರೂ ದೆವ್ವ ಬಂದಂಗೆ ಆಡ್ತೀರಾ ನೀವು? ವಿಧಾನಸೌಧದಲ್ಲೇ ದೆವ್ವ ಬಂದಂಗೆ ಆಡ್ತೀರಾ? ಅಲ್ಲಿ ಸ್ಪೀಕರೇ ಹೇಳ್ತಾರೆ ಅವ್ನಿಗೆ ಕಬ್ಬಣ ಕೊಡ್ರು ಅಂತ ಹೇಳ್ಬಿಟ್ಟು, ಹಗ್ಗ ಕೊಡ್ರು ಅಂತ ಹೇಳ್ಬಿಟ್ಟು. ಏನಕ್ಕೆ ಉತ್ತರ ಏನದಕ್ಕೆ? ಹಗ್ಗ ಕೊಡ್ರು ಅಂದರೆ ನೇಣು ಹಾಕೋ, ನೀನು ಯೋಗ್ಯತೆ ಇಲ್ಲ, ನಿನಗೆ ಶಾಸಕ ಸ್ಥಾನ ಇದರಲ್ಲಿ ಇರೋದಕ್ಕೆ ನೀನು ಯೋಗ್ಯತೆ ಇಲ್ಲ, ಹಗ್ಗ ಹಾಕ್ಕೊಂಡು ನೇಣು ಹಾಕೋ ಅಂತ ಹೇಳ್ಬಿಟ್ಟು ಹೇಳೋವಂಥ ಮಾತದು. ಅದಕ್ಕಾದರೂ ಅಲ್ಲಾದರೂ ಬುದ್ಧಿ ಕಲಿಬೇಕಲ್ಲ ನೀವು. ಅವ್ರ ಸಂಸ್ಕೃತಿ ಒಬ್ಬ ಮಾಜಿ ಮಂತ್ರಿಗಳು ಮಾತಾಡುವಂಥ ಒಂದು ಇದದು. ಯಾರೋ ಅವ್ರೇನಾದರೂ ಬಂದು ಇಲ್ಲಿ ಏನಾದರೂ ಅವ್ರಿಗೆ ಇದು ಮಾಡಿದ್ದಾರೆ, ಇಡೀ ಏನು ಸ್ಟೇಟಿಂದ ಬಂದಿದ್ದಾರಂತೆ ಅವ್ರನ್ನ ಇದು ಮಾಡೋದಕ್ಕೆ. ಆ ಥರ ಮಾಧ್ಯಮಗಳಲ್ಲಿ ಹೇಳ್ತಾರೆ. ಮೀಸೆ ತಿರುಸೋದೇನು, ಕೂದಲು ಕಿತ್ತುಕೊಳ್ಳುವಂಥದ್ದೇನಿದೆ, ತೊಡೆ ತಟ್ಟುವುದೇನು, ಏನಿದ್ನೇನು ರೌಡಿನ ಅಲ್ಲ? ರೌಡಿಗಿಂತ ಕಂಡ ಮಗಾಡ್ತಾ ಇದ್ದಾರಲ್ಲ ಇವರು. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇಂಥವನ್ನ ಮೊದಲು ಪಾರ್ಟಿಯಿಂದ ಆಚೆ ಕಡೆ ಆಗಬೇಕು. ಇವ್ರನ್ನ ಇಂಥವ್ರಿಂದನೇ ಆ ಪಾರ್ಟಿ ಮಾನ ಮರ್ಯಾದೆ ಕೂಡ ಹೋಗ್ತಾ ಇದೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ. ಅವ್ರ ಬಾಯಲ್ಲಿ ಬರೋದೇನು ಬರೀ OBC 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 ಅಷ್ಟೇ ಬರೋದು. ಎಲ್ಲಿ ಮಾತಾಡ್ತಾರೆ ಬರೀ OBC ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ಗೂಬೆ ಕೂರಿಸ್ತಾ ಇದಾರಲ್ಲ. OBC ಅವ್ರು ಒಬ್ಬರೇನು OBC? ನಾವು ಒಕ್ಕಲಿಗರೇನು OBC ಅಲ್ವಾ? ಬ್ರಾಹ್ಮಣರು OBC ಅಲ್ವಾ? ಲಿಂಗಾಯತರು OBC ಅಲ್ವಾ? ಎಲ್ಲರೂ OBCಗಳೇ. ಆದ್ನ ಈತನೊಬ್ಬನೇ OBC ಅನ್ನುವ ಮಟ್ಟದಕ್ಕೆ ನಾವು ಬಿಂಬಿಸ್ಕೊಂಡು ಏನೋ ಒಂದು ಆರೋಪ ಮಾಡ್ತಾ ಇರೋದು. ಈ ಆರೋಪಗಳಿಗೆಲ್ಲ ಯಾರು ಬೆದರೋರಿಲ್ಲ. ಅಲ್ಲ, ಜಾತಿಗಳಲ್ಲೇ ತಂದಿಡ್ತಾ ಇದ್ದಾನೆ ಈತನು. ಇಂಥವ್ರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪಾಪ ಅಮಾಯಕರು ಓಟ್ ಕೊಟ್ಟು ಇವಾಗ ಅನುಭವಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ ನಮಗೆ. ನಮ್ಮ ಒಕ್ಕಲಿಗ ಜನಾಂಗದವರು ಅಲ್ಲಿ ಯಾವುದೇ ಕಾರಣಕ್ಕೂ ಗಲಭೆಗಳು ಮಾಡಿಲ್ಲ. ಅವ್ರಿಗೆ ಆಗದೇ ಇರೋಂಥವ್ರು ಯಾರೋ ಕಿಡಿಗೇಡಿಗಳು ಮಾಡಿರೋಂತಹ ಕೆಲಸ ನಾನು ಮೊದಲೇ ಹೇಳಿದ್ದೀನಿ. ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತೇಳಿ ಮೊದಲೇ ಹೇಳಿದ್ದೀನಿ. ಒಬ್ಬ ಶಾಸಕರ ಬಗ್ಗೆ ಆ ಥರ ಇದು ಮಾಡೋದು ಯಾರಿಗೂ ಗೌರವ ತರುವಂಥದ್ದಲ್ಲ. ಯಾರು ತಪ್ಪು ಮಾಡಿದಾರೋ ಅವರು ಪೊಲೀಸ್ ಅವರಿದ್ದಾರೆ, ಕಾನೂನಿದೆ, ಅವ್ರಿಗೆ ಶಿಕ್ಷೆ ಕೊಡಲಿ. ಅದಕ್ಕೆ ನಾವು ಅವ್ರ ಜೊತೆ ಕೈಗೂಡಿಸ್ತೀವಿ. ಆದರೆ ಅಮಾಯಕರ ಮೇಲೆ ಏನು ಇದು ಮಾಡೋದು, ಪೊಲೀಸ್ ಅವರು ಆಗಲಿ ಅಮಾಯಕರ ಮೇಲೆ ಇದು ಮಾಡೋದು, ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದು, ಇದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ನಮ್ಮ ಒಕ್ಕೂಟದಿಂದ ನಾವು ಯಾವುದೇ ಕಾರಣಕ್ಕೂ ಅದನ್ನು ಸಹಿಸೋದಿಲ್ಲ. ಇಡೀ ರಾಜ್ಯ ಮಟ್ಟದಲ್ಲಿ ಬೇಕು ಅಂದರೆ ನಾವು ಹೋರಾಟ ಮಾಡಿ ಎಲ್ಲಿ ಏನು ಬೇಕೋ ಅದನ್ನು ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಸರ್, ಅವ್ರ ಜಮೀನು ಬಗ್ಗೆ ಮಾತಾಡೋಕ್ಕೆ ಇವ್ರು ಯಾರು ಸರ್? ಅವ್ರ ಜಮೀನು ಅವ್ರು ಇವಾಗೆಲ್ಲ ಕೊಂಡ್ಕೊಂಡಿರೋದು. ಅವ್ರು ರಾಜಕೀಯಕ್ಕೆ ಬಂದ ಮೇಲೆ ಅವ್ರ ಜಮೀನು ತಗೊಂಡಿಲ್ಲ ಕುಮಾರಣ್ಣ ಅವರು. ಅವ್ರ ಜಮೀನು ತಗೊಂಡಿರೋದು ಫಿಲಮ್ ಪ್ರೊಡ್ಯೂಸರ್ ಆಗಿದ್ದಾಗ ಅವ್ರ ಜಮೀನು ತಗೊಂಡಿರೋದು. ಏನು ರಾಜಕೀಯದಲ್ಲಿ ಬಂದು ರಾಜಕೀಯದಲ್ಲಿ ಸಂಪಾದನೆ ಮಾಡಿಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ನೀನು ಶಾಸಕನ ಹಾಕಿದ್ದಾಗ 18 ಲಕ್ಷ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಿನ್ನ ಆಸ್ತಿ ಎಷ್ಟಿದೆ? ಏನು ಮಾಡಿದ್ಯಾ ನೀನು? ಯಾವುದೋ ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಹೇಳಿ ಬಿಟ್ಕೊಂಡು ಎಲ್ಲ ಮಕ್ಕಳನ್ನ ಹಾಳು ಮಾಡ್ತಾ ಇದೆಯಲ್ಲ ನೀನು. ಎಷ್ಟು ಫೀಸ್ ನಿಂದು? ನೀನೇನು ಮಾಡಿದ್ದೀಯಾ? ನಿಂದಿರೋದು ಒಂದಕ್ಕೆ ನೀನು ಪರ್ಮಿಷನ್, ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಎಷ್ಟು ಇನ್ಸ್ಟಿಟ್ಯೂಟ್ಗಳು ನಡೀತಾ ಇದೆ ನಿಂದು? ಎಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇಲ್ವಾ? ನೀನು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಿಲ್ವಾ? ಸರ್ಕಾರ ನಿಂದಿದೆ ಅಂತ ಹೇಳ್ಬಿಟ್ಟು ಆಟ ಆಡೋದು ಇದು ಅಲ್ಲ. ಎಲ್ಲರಿಗೂ ಕಾಲ ಬರ್ತದೆ. ಕಾಲ ಬಂದಾಗ ಸರಿಯಾಗಿರುವಂತಹ ಪಾಠ ಕಲಿಸೋವಂಥವ್ರು ಇದ್ದಾರೆ. ಇವಾಗ ಅವನು ಯೋಗ್ಯತೆಗೆ ಪಕ್ಕದ ಬಾಗೇಪಲ್ಲಿ ತಾಲೂಕಲ್ಲಿದ್ದಾರಲ್ಲ ಶಾಸಕರು, ಅವ್ರು ನೋಡಿ ಕಲಿಬೇಕು. ಅವ್ರ ಕಾಲು ಕೆಳಗಡೆಗೆ ದೂರಿದ್ರು ಕೂಡ ಅವ್ರ ಬುದ್ಧಿ ಕಲಿಯೋಕ್ಕಾಗಲ್ಲ. ಅವರು ಅಂತ ವರೆಸ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು. ಆ ಶಾಸಕ ಅನ್ನೋದಕ್ಕೆ ಗೌರವ ಇಲ್ದಂಗೆ ಮಾಡ್ತಾ ಇದ್ದಾರೆ ಇವರು. ಶಾಸಕರು ಅಂದರೆ ಏನು? ತಾಲೂಕಲ್ಲಿ ಪ್ರಥಮ ಪ್ರಜೆ ಹೇಗಿರಬೇಕು, ಮನೆ ಯಜಮಾನ ಇದ್ದಂಗೆ ಆತನು. ಎಲ್ಲರೂ ಆತನ ಕೈ ಕೆಳಗಡೆನೇ ಇರೋದು. ಯಾರಿಗೆ ಏನೇ ಕಷ್ಟ ಬಂದರು, ಏನೇ ಸುಖ ಬಂದರು, ಏನೇ ಬೇಕು ಅಂದರೂ ಕೂಡ ಅವರು ಇದು ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಪಾರ್ಟಿಸಮ್ ಮಾಡಬಾರ್ದು. ಇವಾಗ ಬಾಗೇಪಲ್ಲಿ ತಾಲೂಕಲ್ಲಿ ಏನಾದರೂ ಮಾಡ್ತಾ ಇದ್ದಾರಾ? ಶಿಡ್ಲಘಟ್ಟ ತಾಲೂಕಲ್ಲಿ ಏನಾದರೂ ಆ ಥರ ಮಾಡ್ತಾ ಇದ್ದಾರಾ? ಗೌರಿಬಿದನೂರು ತಾಲೂಕಲ್ಲಿ ಆ ಥರ ಏನಾದರೂ ಯಾರಾದರೂ ಒಬ್ಬರನ್ನ ಇದು ಮಾಡ್ತಾ ಇದ್ದಾರಾ? ಬರೀ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮಾತ್ರನೇ ಈ ಥರ ಯಾಕೆ ನಡೀತಾ ಇದೆ? ಅವರು ಆ ಒಂದು ಮಟ್ಟಕ್ಕೆ ಬರಬೇಕು ಅಂದರೆ ಅವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು. ನಮ್ಮ ಚಿಂತಾಮಣಿ ಸುಧಾಕರಣ್ಣ ಅವ್ರು ಫೋಟೋ ಇಟ್ಕೋಬೇಕತ್ನು. ಇವಾಗ ಅವ್ರಿಗೆ ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಆಗ್ತಾ ಇದ್ದೇನೆ ಆತನು. ಅದು ಅವನ ಸಂಸ್ಕೃತಿ. ಸರ್, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಆಹ್ವಾನ ಕೊಟ್ಟಿರುವಂಥದ್ದು ಕೆಂಪೇಗೌಡ ಆಚರಣಾ ಸಮಿತಿಯವರು.
ಅದು ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ಮಾಡ್ತಾ ಇರುವಂಥ ಆಚರಣಾ ಸಮಿತಿಯಿಂದ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅವರು ತಾಲೂಕಿನ ಪ್ರಥಮ ಪ್ರಜೆ, ಆ ಆಹ್ವಾನಕ್ಕೆ ಅವ್ರು ಬಂದಿರೋದು ಸತ್ಯ. ಆದರೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಗಲಭೆಗಳಾಗಿರೋದು, ಗಲಭೆ ಮಾಡಿರೋದು ಯಾರು ಕಿಡಿಗೇಡಿಗಳು. ಯಾರೇ ಆಗಲಿ ನಮ್ಮ ಒಕ್ಕಲಿಗ ಕುಲಬಾಂಧವರು ಯಾರೂ ಆ ಥರ ಮಾಡಿಲ್ಲ. ಇವಾಗ ಒಕ್ಕಲಿಗರ ಕುಲಬಾಂಧವ್ರ ಮೇಲೆ ಅವರು ಗೂಬೆ ಕೂರಿಸ್ತಾ ಇದ್ದಾರೆ. ಕೆಂಪೇಗೌಡ ಜಯಂತಿಗೆ ಹೋಗಿ ನಾವು ನಮ್ಗೆ ಈ ಥರ ಅವಮಾನ ಆಯಿತು, ಈ ಥರ ಇದು ಮಾಡಿದು ಅಂತ ಹೇಳ್ಬಿಟ್ಟು ಕುಮಾರಣ್ಣ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನೆಲ್ಲ ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅವರು ಒಬ್ಬ ಶಾಸಕರಾಗಿ ನಡ್ಕೋಬೇಕು ಅವರು. ಆದರೆ ಅವ್ರು ನಡ್ಕೊಳ್ತಾ ಇರೋಂತಹ ರೀತಿ ನೋಡ್ತಾ ಇದ್ದಾರೆ, ಎಲ್ಲ ಜನರು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಬ್ಬ ಶಾಸಕರು ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅಗೌರವ ಇದು. ಆದ್ದರಿಂದ ಒಳ್ಳೆ ರೀತಿಯಲ್ಲಿ ನಡೆಸ್ರಿ. ಇನ್ನೂ 2 ವರ್ಷ ಇದೆ, ನಿನಗೆ ಇನ್ನೂ 2 ವರ್ಷ ಕಾಲಾವಕಾಶ ಇದೆ. ನೀನು ಹಣೆ ಬರ ಏನು ಬರೆದಿದ್ದು ಯಾರೂ ಹೇಳೋಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ. ಕನಿಷ್ಠ ಪಕ್ಷ ಇನ್ನಾದರೂ ಆ ಜನರಿಗೆ, ಆ ತಾಲೂಕಿನ ಜನತೆಗೆ ನೀವು ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಆ ತಾಲೂಕಿನ ಇಂಪ್ರೂವ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಿಂದ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮದೇ ಜನಾಂಗದಲ್ಲಿ ಆಯ್ಕೆ ಆಗಿರುವಂಥ 3 ಡೈರೆಕ್ಟರ್ಗಳಿದ್ದಾರೆ. ಕನಿಷ್ಠ ಪಕ್ಷ ಅವರ ಈ ಥರ ಆಗಿದೆ, ಈ ಥರ ಆದಾಗ ನಾವು ಯಾವ ರೀತಿ ಸ್ಪಂದಿಸಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೋನಪ್ರೆಡ್ಡಿ ಅಣ್ಣ ಅವರಾಗ್ಬೋದು, ಯಲವಳ್ಳಿ ರಮೇಶ್ ಅಣ್ಣ ಅವರಾಗ್ಬೋದು, ಆಮೇಲೆ ಡಾಕ್ಟರ್ ರಮೇಶ್ ಅಣ್ಣ ಅವರಾಗ್ಬೋದು, ಏನಾಗಿದೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಏನೂ ಮಾತಾಡೋದೇ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಇದಕ್ಕೆಲ್ಲೋ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಬಾಧೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಇವರು 3 ಜನನೂ ಒಗ್ಗಟ್ಟಾಗಿ ಸೇರಿ ಅಲ್ಲಿ ನಾವು ಇವತ್ತೇನು ಅರೆಸ್ಟ್ ಮಾಡಿದ್ದಾರೆ, ಅಮಾಯಕನ ಅರೆಸ್ಟ್ ಮಾಡಿದ್ದಾರೆ, ಅಂಥವ್ರ ಬಗ್ಗೆ ಧ್ವನಿ ಎತ್ತಿ ಅವ್ರನ್ನ ನಿಜವಾಗಿ ಯಾರು ಅಲ್ಲಿ ಗಲಾಟೆ ಮಾಡಿ ಚಪ್ಪಲಿ ಎಸಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಕೊಡಲಿ. ಯಾರನ್ನೋ ಕರ್ಕೊಂಡೋಗಿ ಇದು ಮಾಡ್ತಾ ಇದ್ದಾಗ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಯಾಕೆ ಇವರು ಧ್ವನಿ ಎತ್ತಾ ಇಲ್ಲ? ಇವರು ಧ್ವನಿ ಎತ್ತಿ ಅಲ್ಲಿ ಆಗಿರುವಂಥ ಜನಾಂಗಕ್ಕಾಗಿರುವಂಥ ಅನ್ಯಾಯವನ್ನು ಇವರು ಇದು ಮಾಡಬೇಕು, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಮಟ್ಟಕ್ಕೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಖಂಡಿತವಾಗಲೂ ಅವರೇನಾದರೂ ಅಮಾಯಕರನ್ನೇನಾದರೂ ಇದು ಮಾಡಿದರೆ ಇಡೀ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಅದಕ್ಕೆಲ್ಲ ತಾಲೂಕು ಅಧ್ಯಕ್ಷರುಗಳು ಇದ್ದೀವಿ, ಇಲ್ಲಿ ಎಲ್ಲ ಬಂದಿದ್ದಾರೆ. ಅವ್ರು ಎಲ್ಲರ ಗಮನಕ್ಕೂ ಹೇಳ್ತಾ ಇದ್ದೀನಿ, ಈ ಥರ ಏನಾದರೂ ನಮ್ಮದು ನಡೀತದೆ, ನಮ್ಮದು ಇದಾಗ್ತದೆ ಅಂತ ಹೇಳಿಬಿಟ್ಟು ಶಾಸಕರು ಪ್ರದೀಪ್ ಈಶ್ವರ್ ಅವರು ಏನು ಇದು ಇದರಿಂದ ಅವ್ರೇನಾದರೂ ಧಮಕಿ ಮಾಡಿ ಇದು ಮಾಡಿ ಪೊಲೀಸ್ ಅವ್ರಿಗೆ ಇದು ಮಾಡಿ ಅವ್ರಿಗೆ ಬೇಕಾಗಿರೋ ಯಾರೇ ಅವ್ರಿಗೆ ವಿರೋಧ ಮಾಡ್ತಾ ಇದ್ದಾರೋ ಅವ್ರಿಗೇನಾದರೂ ಅರೆಸ್ಟ್ ಮಾಡಿಸಿ ಅಮಾಯಕನ ಅರೆಸ್ಟ್ ಮಾಡೋಕ್ಕೆ ಏನಾದರೂ ಹೊರಟಿದ್ದಾರೆ ಅಂತಂದರೆ ನಾವು ನಿಜವಾಗ್ಲೂ ನಮ್ಮ ಒಕ್ಕೂಟದಿಂದ ನಾವು ಸುಮ್ಮನೆ ಇರೋದಿಲ್ಲ. ನಾವು ಬುದ್ಧಿ ಕಲಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ. ಇದು ಸತ್ಯ. ನಾವೇನು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ನಮಗೂ ಗೌರವ ಇದೆ. ಯಾಕೆ ಅಂತಂದರೆ ನಾವು ಒಕ್ಕಲಿಗರು ಒಕ್ಕಲತನ ಇರೋರು. ನಾವು ಬೇರೆ ಒಂದು ಇದ್ರ ಬಗ್ಗೆ ಜಾತಿಗಳ ಬಗ್ಗೆ ಮಾತಾಡೋಂತಲ್ಲ. ಎಲ್ಲ ಜಾತಿ ಜನಾಂಗದವರು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಒಕ್ಕಲತನ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗುವಂಥವ್ರು. ಅಂಥದ್ರಲ್ಲಿ ಅಮಾಯಕರನ್ನ ಯಾರಿಗಾದರೂ ಅನ್ಯಾಯ ಮಾಡಿದಾಗ ನಾವಂತೂ ಸಹಿಸುವುದಿಲ್ಲ.